ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು V1 ಅಂಬರಾ ಎಲೈಟ್. ಇದೊಂದು ಲಕ್ಸುರಿ ರೆಸ್ಟೋರೆಂಟ್ ಆಗಿದೆ. V1 ಅನ್ನೋದು ಫಸ್ಟ್ ಫ್ಲೋರಲ್ಲಿದೆ, ಅಂಬರಾ ಎಲೈಟ್ ಬಂದು ಗ್ರೌಂಡ್ ಫ್ಲೋರಲ್ಲಿದೆ, ಮತ್ತು ರೂಫ್ ಟಾಪಲ್ಲೂ ಕೂಡ ಒಂದು ಕೆಫೆ ಇದೆ. ಬನ್ನಿ ಒಳಗೋಗಿ ಎಲ್ಲ ಹೇಗಿದೆ ಅಂತ ನೋಡ್ಕೊಂಬರೋಣ. ಮತ್ತು ಈ ಲೊಕೇಶನ್ ಬಗ್ಗೆ ಹೇಳಬೇಕಿತ್ತು ನಿಮಗೆ. ಈ ಲೊಕೇಶನ್ ಬಂದು 8ನೇ ಮೈಲಿ ಬಸ್ ಸ್ಟಾಪ್ ಇದೆಯಲ್ಲ, ಬಸ್ ಸ್ಟಾಪಿಂದ ವಯಾ ಹೆಸರುಘಟ್ಟ ರೋಡ್ಗೆ ಹೋಗಬೇಕಾದ್ರೆ ಸ್ವಲ್ಪ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆನೇ ಸಿಗುತ್ತೆ. ನೋಡಿ, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಬಸ್ ಸ್ಟಾಪು. ನಿಮಗೆ ನೋಡಿ, ಅಲ್ಲಿದೆ ಬಸ್ ಸ್ಟಾಪು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ V1 ಅಂಬರಾ ಎಲೈಟ್ ಈ ರೆಸ್ಟೋರೆಂಟು ನಿಮಗೆ ಸಿಗುತ್ತೆ. ಸೊ ಇದು ಒಳಗಡೆ ತುಂಬ ಸಕ್ಕತ್ತು ದೊಡ್ಡದಾಗಿದೆ ವೀಕ್ಷಕರೇ. ನೀವು ನೋಡ್ಬೋದು, ನಾನು ನಿಮಗೆ ಆಂಬಿಯನ್ಸ್ ತೋರಿಸ್ತೀನಿ. ಹೇಗಿದೆ ಅಂತ. ಇದು V1 ರೆಸ್ಟೋರೆಂಟ್ನ ಎಂಟ್ರೆನ್ಸ್. This is my favorite RC. Hi. Hello. ಇದು ಬಂದು ಫ್ಯಾಮಿಲೀಸ್ ಎಲ್ಲ ಪಾರ್ಟೀಸ್ ಏನಾದರೂ ಮಾಡೋದಾದರೆ ಫ್ಯಾಮಿಲೀಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಹಾಗೆ ಈ ಕಡೆ ಸರ್ಕೊಂಡು ಬಂದರೆ ನೋಡಿ, ಇದು ಬಾರ್ ಏರಿಯಾ. ನಾನು ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ, ಇಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ. ಇದು IPL ನಡೀತಾ ಇದೆ ಇಲ್ಲಿ, ಆ ಸ್ಕ್ರೀನ್ ಇದು. ಇದು ಬಂದು V1 ಹೋಟೆಲ್. V1 ಹೋಟೆಲ್ ಫಸ್ಟ್ ಫ್ಲೋರ್ ಇದು. ವಾವ್, ನೈಸ್. ಬನ್ನಿ ವೀಕ್ಷಕರೇ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಫಸ್ಟ್ ಫ್ಲೋರ್ V1 ಹೇಗಿತ್ತು ಅಂತ. ಬಾರ್ ಕೌಂಟರು, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋವಂಥ ಜಾಗ ಎಲ್ಲ ನಿಮಗೆ ನಾನು ತೋರಿಸಿದ್ದೀನಿ. ಬನ್ನಿ ಇವಾಗ ಟಾಪ್ಗೆ ಹೋಗೋಣ. ಟಾಪ್ಗೆ ಕಮಾನ್. ಬೆರಿ ಸ್ಪಾ. ಓಹೋ, ಇಲ್ಲಿ ಸ್ಪಾ ಇದೆ. ಎಷ್ಟು ಜನರಿಗೆ ಸ್ಪಾ ರಿವ್ಯೂ ಮಾಡಬೇಕು ಹೇಳಿ, ಇದನ್ನು ಕೂಡ ರಿವ್ಯೂ ಮಾಡ್ತೀನಿ ನಾನು. ಸೊ ಇಲ್ಲಿ ಬಂದರೆ ಸ್ಕೈ ಗ್ರಿಲ್ ಲಾಂಜ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೀವು. ಬನ್ನಿ ಇಲ್ಲಿ ಹೋಗೋಣ, ಹೇಗಿದೆ ಅಂತ ನೋಡೋಣ. ಜಸ್ಟ್ ಹ್ಯಾವ್ ಅ ಲುಕ್ ಗೈಸ್.
ಇಲ್ಲಿ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇದೇ ಬಂದು ಸ್ಟೈಲು. ಇಲ್ಲಿ ಬಂದು ಕೂತ್ಕೊಂಡಾಗೆ ಕಪಲ್ಸ್ ಎಲ್ಲ ಬಂದರೆ ಸಖತ್ತು ರೊಮ್ಯಾಂಟಿಕ್ ಆಗಿ ಫೀಲ್ ಆಗ್ಬೋದು, ಇಲ್ಲ ಫ್ರೆಂಡ್ಸ್ ಬಂದರೆ ಸಖತ್ತು ಎಂಜಾಯ್ ಮಾಡ್ಬೋದು. ಎರಡೂ ಥರನೂ ಫೀಲಿಂಗ್ಸ್ ಇರುತ್ತೆ. ಯಾವಾಗಾದ್ರೆ ಇದೊಂಥರ ಸಖತ್ತಾಗಿರುತ್ತೆ. ಸೊ ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಈ ಹೋಟೆಲ್ನ ಎಕ್ಸಿಕ್ಯೂಟಿವ್ ಶೆಫ್ ಇದ್ದಾರೆ. ಸೊ ಬನ್ನಿ ಇವ್ರನ್ನ ಮಾತಾಡಿಸಿ ಇಲ್ಲಿನ ಒಂದು ಫುಡ್ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸರ್ आपका नाम बताइए. मेरा नाम दिवाकर सिंह. ದಿವಾಕರ್ ಸಿಂಗ್. ಓಕೆ, ಇಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ? और मुझे टोटल 24 ईयर्स हो गया मेरा एक्सपीरियंस है. और इधर मैं प्री ओपनिंग से हूँ. इधर मिनिमम 3 ईयर्स मेरा रनिंग चल रहा है. ಸೊ ಇಲ್ಲಿ ಇವಾಗ ಏನಿದೆ, ಇಲ್ಲಿ ಇಟಾಲಿಯನ್ ಫುಡ್ಡು ಮತ್ತು ಇಂಡಿಯನ್ ಫುಡ್ ಏನಿದೆ, ಇದೆರಡು ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ನಮ್ಮ ಶೆಫ್ ಅವರು ಭಾಳಷ್ಟು ಮಾಹಿತಿಗಳನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸಿಗ್ನೇಚರ್ ಫುಡ್ಡು ಇನ್ನೊಂದ್ಸಲ ಕೇಳೋಣ. ಸಿಗ್ನೇಚರ್ ಫುಡ್ ನನಗೆ ಮರ್ತೋಯ್ತು. ಬನ್ನಿ, ಕೌನ್ ಸಾ ಸಿಗ್ನೇಚರ್ ಫುಡ್? और यहाँ पे जैसे इटालियन में हमारा बॉम्बे स्पाइसी चिकन पिज़्ज़ा 3 क्रॉस मिल पिज़्ज़ा है, बहुत अच्छा है. और वेज में वेज फंटासी पिज़्ज़ा है, उसके साथ लोडेड नाचोस है. और डिजर्ट में हमारा चॉकलेट बम बहुत बढ़िया है, लिक्विड चॉकलेट बम. कौन सा कैसा है वो? और उसमें सॉस लिक्विड आएगा, जैसे आपको सर्व होगा विद आइसक्रीम सॉस हम सर्व करते हैं. और उसमें जैसे अपने कंज्यूम करेंगे, जैसे अपने उसको काटेंगे तो उसमें चॉकलेट सॉस निकलेगा अंदर से. ब्लास्ट हो के? हाँ, ब्लास्ट के निकलता है, जैसे लाभा केक होता है, सेम ऐसा है. बहुत बढ़िया, बहुत टेस्टी होता है. कितने बजे को स्टार्ट होता है? स्टार्ट हम लोग 11:30 को चालू कर देते हैं. 11:30. और नाइट? और नाइट हम लोग को 10:30 क्लोजिंग करते हैं. 10:30 क्लोजिंग. 10:30 क्लोजिंग करते हैं. फिर हम 11 बजे तक भी हम लोग को वेट करते हैं गेस्ट के लिए. ओके, इसके लिए. ಸೊ ಎಸ್ ವೀಕ್ಷಕರೇ, ನಾವು ಆರ್ಡರ್ ಮಾಡಿರೋಂಥ ಇಟಾಲಿಯನ್ ಫುಡ್ ಬಂದಿದೆ ಇವಾಗ. ಸೊ ಇದು ಬಂದ್ಬಿಟ್ಟು ಇಟಾಲಿಯನ್ ಕುಸಿನ್. ಇದು ಇಲ್ಲಿ ನಮಗೆ ಇಟಾಲಿಯನ್ ಫುಡ್ ಸಿಗೋದ್ರಿಂದ ನಾನು ಇಟಾಲಿಯನ್ ಫುಡ್ಡೇ ತರಿಸಿದ್ದೀನಿ. ಕೆಳಗಡೆ ಆಂಧ್ರ ರೆಸ್ಟೋರೆಂಟಲ್ಲಿ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ನಮ್ಮ ಇಂಡಿಯನ್ ದೇಸಿ ಸ್ಟೈಲ್ ಫುಡ್ ಎಲ್ಲ ನಿಮಗೆ ತೋರಿಸ್ತೀವಿ. ಸೊ ಇವಾಗ ಈ ಇಟಾಲಿಯನ್ ಫುಡ್ನ ಟೇಸ್ಟ್ ಮಾಡಿ ಹೇಳೋವಂಥ ಸಮಯ ಆಗಿದೆ. ಬನ್ನಿ, ಇದೇನು ಅಂತ ಮೊದಲು ನೋಡೋಣ. ನೋಡಿ, ಇದು ಬಂದು ಕಂಪ್ಲೀಟ್ಲಿ ಚೀಸಲ್ಲಿ ಕವರ್ ಆಗೋಗಿದೆ. ಇದು ಬಾಂಬೆ ಕ್ರಿಸ್ಪಿ ಚಿಕನ್ ಪಿಜ್ಜಾ ಅಂತ ಈ ಪಿಜ್ಜಾ ಹೆಸರು. ನೋಡಿ ಎಷ್ಟು ಚೀಸಿಯಾಗಿದೆ ಇದು. ಇಲ್ಲಿ ಬರೋದಾದ್ರೆ ನಿಮಗೆ ಸ್ಪೆಷಲ್ ಲೆಮನ್ ಚಿಕನ್. ಇದು ನೋಡಿ, ಆ ಕಲರು ಇದೊಂಥರ ಬೇರೆ ಥರ ಸಾಸ್ ಇದಕ್ಕೆ ಹಾಕಿದ್ದಾರೆ ವೀಕ್ಷಕರೇ. ನೆಕ್ಸ್ಟ್ ಡಿಶ್ ಇರೋದು ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇದು ಕ್ರಿಸ್ಪಿ ಕಾರ್ನ್. ನಿಮಗೆ ಗೊತ್ತಿರ್ಬೋದು, ಕ್ರಿಸ್ಪಿ ಕಾರ್ನು ಎಲ್ಲ ಕಡೆ ನೀವು ಟೇಸ್ಟ್ ಮಾಡಿರ್ತೀರಾ ವೀಕ್ಷಕರೇ. ಇಲ್ಲೂ ಕೂಡ ಹೇಗಿದೆ ಕ್ರಿಸ್ಪಿ ಕಾರ್ನ್ ಅಂತ ನೋಡೋಣ. ಅದಾದಮೇಲೆ ಡೆಸರ್ಟಲ್ಲಿ ನಮಗೆ ನೋಡಿ ಐಸ್ ಕ್ರೀಮ್ ವಿತ್ ಚಾಕೋ ಬಾಂಬ್ ಅಂತ. ಇದರ ಒಳಗಡೆ ಚಾಕೋ ಲಾವಾ ಇದೆ. ಇದನ್ನು ಓಪನ್ ಮಾಡಿದ ತಕ್ಷಣ ಲಾವಾ ಓಪನ್ ಆಗುತ್ತೆ. ನೋಡೋಣ ಇದು ಹೇಗಿದೆ ಅಂತ. ಬನ್ನಿ ಇವಾಗ ಪಿಜ್ಜಾ ಇಂದ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಸೊ ವೀಕ್ಷಕರೇ, ಇವಾಗ ನಮ್ಮ ಮುಂದೆ ಇದೆ ಬಾಂಬೆ ಚೀಸಿ ಚಿಕನ್ ಪಿಜ್ಜಾ ಅಂತ. ಇದು ನೋಡಿ ಎಷ್ಟು ಚೀಸಿಯಾಗಿದೆ ಅಂತ. ಇಷ್ಟೊಂದು ಚೀಸಿಯಾಗಿರೋ ಪಿಜ್ಜಾನ ನಾನು ತುಂಬ ಕಡಿಮೆ ನೋಡಿರೋದು. ಹೇಗಿದೆ ಅಂತ ಒಂದು ದೊಡ್ಡ ಬೈಟು ನಿಮಗೋಸ್ಕರ. ಚಿಯರ್ಸ್. ಬಾಯಿಗೆ ಹೋಗ್ತಾ ಇದ್ದಂಗೆ ಫ್ರೆಶ್ ಚೀಸ್ನ ಫೀಲ್ ಮಾಡ್ಬೋದು ನೀವು. ದ ಫ್ರೆಶ್ನೆಸ್ ಆಫ್ ದ ಚೀಸ್. ಆ ಚೀಸ್ ಒಳಗಡೆ ಈ ಚಿಕ್ಕ ಚಿಕ್ಕ ಕಸೂರಿ ಮೇಥಿ ಏನಿದೆ ಅದೆಲ್ಲ ನಿಮಗೆ ಬಾಯಿಗೆ ಸಿಗುತ್ತೆ. ಅದೊಂಥರ ಘಮ. ಜೊತೆಗೆ ಇದರಲ್ಲಿ ಪನ್ನೀರ್ ಹಾಕಿದ್ದಾರೆ, ಮತ್ತು ಚಿಕನ್ ಪೀಸಸ್ ಹಾಕಿದ್ದಾರೆ, ಟೊಮ್ಯಾಟೊ, ಮತ್ತು ಇಲ್ಲಿ ನೋಡಿದ್ರೆ ಇದು ದಪ್ಪಮೆಣಸಿನ್ಕಾಯಿ, ಚಿಕನ್ನು. ಇದು ಫುಲ್ಲಿ ಲೋಡೆಡ್ ಪಿಜ್ಜಾ. ಇದು ಈರುಳ್ಳಿ ಎಲ್ಲ ಹಾಕಿದ್ದಾರೆ ಇದರಲ್ಲಿ. ಅದರಲ್ಲಂತೂ ಇಲ್ಲಿದೆಯಾ ಚೀಸು ನೋಡಿ, ಆ ಚೀಸು ಎಷ್ಟರ ಮಟ್ಟಿಗೆ ಅದು ತಿಕ್ಕಾಗಿದೆ ಅಂತ ನೋಡಿ. ಇಲ್ಲಿ ಫುಲ್ಲಿ ಚೀಸ್. ಇದು ತಿಂತಾನೆ ಇರಬೇಕು ಅನ್ಸುತ್ತೆ, ಆ ಲೆವೆಲ್ಗೆ ಇದು ಚೀಸು ಫಿಲ್ ಮಾಡಿದ್ದಾರೆ ಇದರಲ್ಲಿ. ಬಂದರೆ ಈ ಪಿಜ್ಜಾ ಅಂತೂ ಮಸ್ಟ್ ಟ್ರೈ, ಬಿಡಲೇಬೇಡಿ ವೀಕ್ಷಕರೇ. ಇಟಾಲಿಯನ್ ಕುಸಿನ್ಗೆ ಒಂದು ಒಳ್ಳೆ ಮಾಡಿಸಿದ ಪಿಜ್ಜಾ ಇದು. ಬಂದಾಗ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಸೊ ನೆಕ್ಸ್ಟು ನಾವು ಲೆಮನ್ ಚಿಕನ್ ಹೋಗೋಣ, ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಲೆಮನ್ ಚಿಕನಲ್ಲಿ ಒಂದು ವಿಧವಾದ ಸಾಸ್ ಯೂಸ್ ಮಾಡಿದ್ದಾರೆ ಇವರು.
ಮತ್ತು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಆ ಕಸೂರಿ ಮೆಥಿನೂ ಇದೆ ಇಲ್ಲಿ, ಸ್ವಲ್ಪ ಚಿಲ್ಲೀಸ್ ಹಾಕಿದ್ದಾರೆ, ಟೊಮ್ಯಾಟೊ, ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾರೆ. ಲೆಮನ್ ಎಸೆನ್ಸ್ ಕೂಡ ಇದರಲ್ಲಿ ತುಂಬ ಇದೆ ನೋಡಿ, ಚಿಲ್ಲೀಸ್ ಎಲ್ಲ ಹಾಗೆ ಹಾಕಿದ್ದಾರೆ. ಇದು ತುಂಬ ಸ್ಪೈಸಿಯಾಗೂ ಇರುತ್ತೆ. ಬನ್ನಿ ಇದೊಂದು ಬೈಟು ಹೇಗಿದೆ ಅಂತ ನೋಡೇ ಬಿಡೋಣ ಹಾಗಾದರೆ. ವೀಕ್ಷಕರೇ, ಲೆಮನ್ ಚಿಕನ್ ಒಂದು ಬೈಟು, ಒಂದು ದೊಡ್ಡ ಬೈಟು ನಿಮಗೋಸ್ಕರ ಹೇಗಿದೆ ನೋಡೋಣ ಬನ್ನಿ. ಅಗಿತಾ ಇದ್ದಂಗೆ ಸಾಫ್ಟಾಗಿ ಒಳಗೋಗುತ್ತೆ. ಹುಳಿ ಇದೆ ಇದರಲ್ಲೂ ಅಷ್ಟೇ. ಈರುಳ್ಳಿ ಅದರಲ್ಲಿ ರಿಲೀಸ್ ಆಗಿರೋಂಥ ಒಂದು ಜ್ಯೂಸಿನೆಸ್ಸು ಮತ್ತು ಆ ಟೊಮ್ಯಾಟೋದ ಫ್ಲೇವರು ಜೊತೆಗೆ ಸ್ವಲ್ಪ ಖಾರವಾಗಿ ಮೆಣಸಿನ್ಕಾಯಿ ಕುಯ್ದು ಹಾಕಿದಾರಲ್ಲ ಅದ್ರ ಖಾರ, ಅದಾದಮೇಲೆ ನಿಂಬೆಹಣ್ಣಿನ ಹುಳಿ ಅಂಶ, ಆಮೇಲೆ ಕಸೂರಿ ಮೇಥಿಯ ಘಮ, ಇದಿಷ್ಟು ಮಿಕ್ಸ್ ಆಗಿ ಒಂದು ಒಳ್ಳೆ ರುಚಿಕರವಾದ ಚಿಕನ್. ಇದು ಅಗಿತಾ ಇದ್ರೆ ಫುಲ್ ಜ್ಯೂಸಿಯಾಗಿ ಅಗಿತಾನೆ ಇರ್ಬೋದು, ಅಷ್ಟೊಂದು ಸಖತ್ತಾಗಿದೆ ವೀಕ್ಷಕರೇ. ಟೇಸ್ಟಿಯಾಗೂ ಇದೆ. ಇದು ಕೂಡ ಬಂದಾಗ ಟ್ರೈ ಮಾಡಿ. ಇದು ಇವ್ರದ್ದು ಸ್ಪೆಷಲ್ ಡಿಶ್ ಕೂಡ ಹೌದು. ಬನ್ನಿ ಇವಾಗ ನೆಕ್ಸ್ಟು ಕ್ರಿಸ್ಪಿ ಕಾರ್ನ್ಗೆ ಹೋಗೋಣ. ಈ ಕ್ರಿಸ್ಪಿ ಕಾರ್ನ್ ಇವಾಗ ಹೇಗಿದೆ ಅಂತ ನೋಡೋಣ. ನೋಡಿ, ಕ್ರಿಸ್ಪಿ ಕಾರ್ನು ಯಾವ ಥರ ಒಂದು ಕ್ರಿಸ್ಪಿನೆಸ್ ಇದೆ ನೋಡಿ. ಇದರಲ್ಲಿ ಒಂಥರ ಮುಟ್ಟಿದ್ರೆ ಆ ಕ್ರಿಸ್ಪಿನೆಸ್ನ ನಾವು ಫೀಲ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಇದರಲ್ಲೂ ಅಷ್ಟೇ ಕ್ಯಾಪ್ಸಿಕಮ್ಸ್ ಹಾಕಿದ್ದಾರೆ, ಮತ್ತು ಇದರಲ್ಲಿ ಒಂಥರ ಒಂದು ರೀತಿಯಾದ ಸಾಲ್ಟ್ ಹಾಕ್ತಾರೆ. ಆ ಸಾಲ್ಟೇ ಇದರಲ್ಲಿ ಬಂದು ಟೇಸ್ಟ್ ಕೊಡೋದು. ಆ್ಯಕ್ಚುಲಿ ಒಂದು ಕ್ರಿಸ್ಪಿ ಕಾರ್ನ್ ನಿಮಗೋಸ್ಕರ. ಚಿಯರ್ಸ್. ಈ ಸಾಲ್ಟು ಮತ್ತು ಈ ಕಾರ್ನ್ ಒಳಗಡೆಯಿಂದ ರಿಲೀಸ್ ಆಗುತ್ತಲ್ಲ ಒಂದು ಜ್ಯೂಸಿನೆಸ್ಸು, ಇದೆರಡು ಮಿಕ್ಸ್ ಆಗಿ ಒಂಥರ ಒಂದು ರೀತಿಯಾದ ಅದ್ಭುತವಾದಂಥ ಟೇಸ್ಟ್ ನಮಗೆ ನಾಲ್ಗೆಗೆ ಸಿಗುತ್ತೆ. ಇದು ಕೂಡ ಅಷ್ಟೇ ಸೈಡ್ ಡಿಶ್ಗೆ ಒಳ್ಳೆ ಡಿಶ್ ಇದು. ಯಾವ ಸೈಡ್ ಡಿಶ್ ಅಂತ ಕೆಲವ್ರಿಗೆ ಅರ್ಥ ಆಗಿರ್ಬೋದು, ಬಟ್ ಇದನ್ನೇ ಮೇನ್ ಡಿಶ್ ಆಗಿ ತಿನ್ನೋರು ಕೂಡ ಆರಾಮಕ್ಕೆ ಬಂದಾಗ ತಿನ್ಬೋದು. ಕ್ರಿಸ್ಪಿ ಕಾರ್ನ್ಸ್ ಆ್ಯಕ್ಚುಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬಂದಾಗ ಈ ಇಟಾಲಿಯನ್ ಕುಸಿನಲ್ಲಿ ನಾನು ಟ್ರೈ ಮಾಡಿರೋಂಥ ಈ ಐಟಮ್ಸ್ನ ಮರೀದೆ ತೊಗೊಂಬಂತೀನಿ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇವಾಗ ಐಸ್ ಕ್ರೀಮು ಪಾಪ ಕರಗೋಗ್ತಾ ಇದೆ, ಆವಾಗಲಿಂದ ವೆಯ್ಟ್ ಮಾಡಿ ತಡ ಮಾಡಿದೆ ಐಸ್ ಕ್ರೀಮ್ಗೆ ಹೋಗ್ಬಿಡೋಣ ಬನ್ನಿ. ಹೋಗಿದೆ, ಕರಗಿ ನೀರಾಗಿ ಹೋಗಿದೆ ಸಮ್ಮರ್ಗೆ. ನನ್ನ ಬಾಯಲ್ಲಿ ಇವಾಗ ಇನ್ನೂ ಕರಗಿಸ್ತೀನಿ ಇದನ್ನ. ಮಿಲ್ಕಿಯಾಗಿದೆ, ಸ್ವೀಟಾಗಿ ಮಿಲ್ಕಿಯಾಗಿ, ಆ ಮಿಲ್ಕ್ ಟೇಸ್ಟು ಯಥೇಚ್ಛವಾಗಿ ಬರ್ತಾ ಇದೆ. ಇದ್ರ ಜೊತೆಗೆ ಈ ಚಾಕೋ ಬಾಂಬ್ ಮಿಕ್ಸ್ ಆದ್ರೇ ಮಜಾ ಇರೋದು. ಹಾಗಾದರೆ ಇದಕ್ಕಿಂತ ತಡ ಮಾಡೋದು ಸಾಧ್ಯನೇ ಇಲ್ಲ. ಬನ್ನಿ ನೋಡೋಣ ಹೇಗಿದೆ ಅಂತ. ನೀವು ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಒಳಗಡೆ ಚಾಕೋ ಬಾಂಬ್ ಹೇಗೆ ಬ್ಲಾಸ್ಟ್ ಆಗ್ತಾ ಇದೆ ಅಂತ ನೋಡಿ. ಫುಲ್ಲು ಲಾವಾ ಇದೆ ಒಳಗಡೆ, ಚಾಕೋ ಲಾವಾ ಬಂದು ಮಿಕ್ಸ್ ಆಗ್ತಾ ಇದೆ. ಲಾವಾ ರಸ, ನಿಜವಾದ ಲಾವಾ ನಾನು ನೋಡಿಲ್ಲ. ಈ ಚಾಕೋ ಲಾವಾನೇ ನಿಜವಾದ ಲಾವಾ ಅಂದ್ಕೊಂಡು ಬಾಯಿಗೆ ಹಾಕೊಂಡ್ಬಿಡೋಣ. ಎಸ್, ಕಮಾನ್, ಹೇಗಿದೆ ನೋಡೋಣ. ನಾನು ಅವಾಗಲೂ ಹೇಳಿದೆ, ಮಿಲ್ಕು ಮತ್ತು ಆ ಕ್ರೀಮಿ ಫ್ಲೇವರ್ ಬರ್ತಾ ಇದೆ, ಜೊತೆ ಸ್ವೀಟು ಅಂತ. ಅದ್ರ ಜೊತೆಗೆ ಈ ಚಾಕ್ಲೇಟು, ಆ ಕೋಕೋ ಅಂಶ ಜಾಸ್ತಿ ಇದೆ ಇದ್ರಲ್ಲಿ, ಸ್ವಲ್ಪ ಕೋಕೋ ಸ್ಮೆಲ್ಲು ಕೂಡ ಬರ್ತಾ ಇದೆ ನನಗೆ. ಆ ಲಾವಾ ಜೊತೆಗೆ ಈ ಐಸ್ ಕ್ರೀಮ್ ಮಿಕ್ಸ್ ಆದಾಗ ಎಕ್ಸಲೆಂಟಾಗಿರುತ್ತೆ ಟೇಸ್ಟು. ನಾವು ಒಂಥರ ರಿಫ್ರೆಶ್ಮೆಂಟ್ ಅನ್ಬೋದು. ಮೈ ಮರೆತು ಆರಾಮಕ್ಕೆ ಬಂದಾಗ ಚಿಲ್ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಡೆಸರ್ಟ್ ಇನ್ನೊಂದಿಲ್ಲ ವೀಕ್ಷಕರೇ. ಬಂದಾಗ ಇದನ್ನು ಕೂಡ ಮಸ್ಟ್ ಟ್ರೈ ಅಂತಲೇ ನಾನು ಹೇಳ್ಬೋದು. ಸೊ ಇದಾಗಿತ್ತು ಇಲ್ಲಿನ ಒಂದು ಇಟಾಲಿಯನ್ ರೆಸ್ಟೋರೆಂಟ್ನ ಇಟಾಲಿಯನ್ ಫುಡ್. ಸೊ ನಾಟ್ ಓನ್ಲಿ ಇಟಾಲಿಯನ್, ಇಲ್ಲಿ ಇಂಡಿಯನ್ನೂ ಇದೆ. ನಾನು ನಿಮ್ಗೆ ಅವಾಗಲಿಂದ ಹೇಳ್ತಾ ಇದ್ದೀನಿ. ಈ 4th ಫ್ಲೋರಲ್ಲಿ ಬಂದು ಈ ಇಟಾಲಿಯನ್ ಫುಡ್ ಸಿಗುತ್ತೆ. ಇದಕ್ಕಿಂತ ನಿಮಗೆ ಇದು ಟ್ರೈಲರ್ ಅಷ್ಟೇ, ಇನ್ನೂ ಯಥೇಚ್ಛವಾದಂಥ ಫುಡ್ ಸಿಗುತ್ತೆ. ಎಲ್ಲನೂ ನೀವು ಬಂದು ಟ್ರೈ ಮಾಡಬೇಕು. ನಾನಿವಾಗ ನಿಮಗೆ ಮೆನು ಕೂಡ ತೋರಿಸ್ತೀನಿ ನೋಡಿ, ಮೆನು ಕಾರ್ಡು ನೋಡಿ. ಇದು ಬಂದು ಸ್ಕೈ ಗ್ರಿಲ್ ಲಾಂಚ್ ಮೆನು. ಇದು ಸ್ಕೈ ಲಾಂಚ್ ಮೆನು ನೋಡಿ, ಇಲ್ಲಿದೆ ನೋಡಿ. ಕಂಪ್ಲೀಟಾಗಿ ನಿಮಗೆ ಈ ಮೆನು ನೋಡಿದಾಗ ಗೊತ್ತಾಗುತ್ತೆ ಏನೇನು ಫುಡ್ ಸಿಗುತ್ತೆ, ಏನೇನು ರೇಟ್ ಇದೆ ಇದ್ರದ್ದು. ಜಸ್ಟ್ ನೀವು ಒಂದು ಸಲ ನೋಡಿ ಇಲ್ಲಿ ಏನೇನು ರೇಟ್ ಇರುತ್ತೆ. ಪಿಜ್ಜಾದು ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಲ್ಲಿನ ಇಟಾಲಿಯನ್ ಫುಡ್ ಸ್ಟೈಲ್ ಹೇಗಿರುತ್ತೆ, ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಕೆಲವೇ ಫುಡ್ ಮಾತ್ರ ರಿವ್ಯೂ ಮಾಡಿದ್ದೀನಿ. ಇನ್ನೂ ನಾನು ಆಂಧ್ರದು ಫುಡ್ ರಿವ್ಯೂ ಮಾಡಬೇಕು, ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ಈ ಎಪಿಸೋಡಲ್ಲಿ ಬಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ, ಆಮೇಲೆ ಮೆಸಪ್ ಆಗೋದು ಬೇಡ. ಇದು ಕ್ರಿಸ್ಪಾಗಿ ಚಿಕ್ಕದಾಗೇ ಇರಲಿ. ಇದು ನೋಡಾದ್ಮೇಲೆ ನನ್ನ ನೆಕ್ಸ್ಟ್ ವಿಡಿಯೋಲಿ
ಇಲ್ಲೇ ಕೆಳಗಡೆ ಆಂಧ್ರಲ್ಲಿ ಹೇಗಿದೆ, ಅಲ್ಲಿ ಆಂಬಿಯನ್ಸ್ ಹೇಗಿದೆ, ಆಂಧ್ರ ಫುಡ್ಡು, ಆಂಧ್ರ ರೆಸ್ಟೋರೆಂಟ್ ಆಂಬಿಯನ್ಸು ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಬರೋದಿದೆ. ಇವಾಗ ಇಷ್ಟೇ, ಇಲ್ಲಿಗೆ ಇವತ್ತಿನ ಒಂದು ಪ್ರೋಗ್ರಾಮ್ ಮುಗಿದಿದೆ. ಹೇಗನ್ನಿಸ್ತು ನನ್ನ ಇವತ್ತಿನ ಫುಡ್ ರಿವ್ಯೂ, ನನ್ನ ಇವತ್ತಿನ ಈ ಪ್ರಯತ್ನ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಲೇಬೇಡಿ. ಓಕೆನಾ? ನಾನು ನಿಮ್ಮ ಶ್ರೇಯಸ್. ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.